ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಸ್ನೇಹಿತರೆ, ನನಗೆ ಭಾಳ ಜನ ಕೇಳೋದು, ನೀವು ಇಷ್ಟೊಂದು ಟ್ಯಾಬ್ಲೆಟ್ ತಿಂದರೂ ಕೂಡ ಇಷ್ಟು ಆರಾಮಾಗಿರ್ತೀರಾ ಅಂತ ನನಗೆ ತುಂಬ ಜನ ಕೇಳ್ತಾರೆ. ಅದಕ್ಕೆ ನಾನು ತಿನ್ನೋವಂಥ ಆಹಾರ ತುಂಬ ಕಾರಣ ಅಂತ ಹೇಳ್ತೀನಿ, ತುಂಬ ಪ್ರಮುಖ ಕಾರಣ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಾನು ತಿನ್ನೋವಂಥ ಆಹಾರ ಈ ರೀತಿಯಾಗಿರುತ್ತೆ. ನಾನು ವರ್ಷದಲ್ಲಿ 100 ದಿನ ಇದೇ ರೀತಿಯ ಆಹಾರನ ತಿಂತೀನಿ. ನೋಡಿ, ನಾನು ಮಧ್ಯಾಹ್ನ ಮಿಕ್ಕಿರೋ ಅನ್ನ, ಇದು ಮಧ್ಯಾಹ್ನ ಅನ್ನ ಮಾಡಿದ್ನಲ್ವ, ಅದು ಮಿಕ್ಕಿತ್ತು. ಒಂದು ಬೌಲ್ ಆಗೋಷ್ಟು ಎತ್ತಿಟ್ಟಿದ್ದೆ. ಅದೇ ಅನ್ನನ ನಾನು ಈ ಥರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ, ನಿಮಗೆ ಬೇಕಂದರೆ ಮಸಿಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಸ್ಪೂನಲ್ಲಿ ಈ ರೀತಿ ಕಲಸಿ, ಅದಾದಮೇಲೆ ನಾನು ಇದಕ್ಕೆ ಈ ಅನ್ನ ಮುಳುಗೋವಷ್ಟು ಉಗುರು ಬೆಚ್ಚಗಿನ ನೀರು ಹಾಕ್ತೀನಿ. ಇದನ್ನು ನಾನು ಭಾಳಷ್ಟು ವರ್ಷಗಳಿಂದ ತಿಂತಾ ಬರ್ತಾ ಇದ್ದೀನಿ. ನಾನು ಈ ವಿಡಿಯೋ ಎಂಡಲ್ಲಿ ನನ್ನ ಈಗಿನ ಫೋಟೋ, ಮುಂಚೆ ಫೋಟೋ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಈ ಕಾಯಿಲೆ ಬಂದಾಗ ನಾನು ಯಾವ ರೀತಿ ಇದ್ದೆ ಅಂತ. ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ. ಈ ಥರ ಚೆನ್ನಾಗಿ ನೀರು ಹಾಕಿ ಈ ಅನ್ನ ಎಲ್ಲ ಮುಳುಗಲಿ. ಅದಾದಮೇಲೆ ಲಿಟ್ನ ಕ್ಲೋಸ್ ಮಾಡಿ, ಸ್ವಲ್ಪ ಸೊಳ್ಳೆ ನೊಣ ಇಂಥದ್ದೇನು ಬರೆದಂಥ ಜಾಗದಲ್ಲಿಟ್ಟು, ಇದ್ರ ಮೇಲೆ ನಾನೊಂದು ದೊಡ್ಡ ತಟ್ಟೆನ ದಬ್ಬ ಹಾಕಿ ಇದನ್ನು ಎತ್ತಿಟ್ಬಿಡ್ತೀನಿ ಬೆಳಗ್ಗೆ ತನಕ. ಬೆಳಗ್ಗೆ ನಾನಿವತ್ತು ನನ್ನ ಸ್ನೇಹಿತೆಗೆ ಸರ್ಜರಿ ಇದೆ, ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು. ಇದೇ ನನ್ನ ಬ್ರೇಕ್ಫಾಸ್ಟು. ಮಧ್ಯಾಹ್ನ ಅಲ್ಲೇ ಏನಾದರೂ ಲಂಚ್ನ ತೊಗೊತೀನಿ ಹಾಸ್ಪಿಟಲಲ್ಲೇ. ಮೊಸರು ಕೂಡ ನೋಡಿ, ಹುಳಿ ಇರಬಾರ್ದು ದಯವಿಟ್ಟು. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ, ಮತ್ತು ಈ ಅಲ್ಸರೇಟಿವ್ ಕೊಲೈಟಿಸ್, ಈ ಥರ ದಯವಿಟ್ಟು ಈ ಥರ ಜನಗಳು ಯಾರು ಹುಳಿ ಮೊಸರನ್ನ, ಹುಳಿ ಆಗಿರೋವಂಥ ಪದಾರ್ಥನ ತೊಗೋಬೇಡಿ. ಸ್ವಲ್ಪ ದಿನ ಕಂಟ್ರೋಲ್ ಮಾಡಿ, ಇಲ್ಲಾಂದರೆ ಭಾಳ ಕಷ್ಟ ಆಗುತ್ತೆ. ನೋಡಿ, ಇಲ್ಲಿ ನೆಂದಂಥ ಅನ್ನ ಏನಿತ್ತು, ಇದಕ್ಕೆ ನಾನು ಮೊಸರನ್ನ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಮೊಸರು ಹುಳಿ ಬರೋ ಥರ ಮಾಡಲ್ಲ, ನಾನು ಜಾಸ್ತಿ ಹೊತ್ತಿಡಲ್ಲ ನಾನು. ಹಂಗಾಗಿ ಮೊಸರು ಚೆನ್ನಾಗಿ ಸಿಹಿಯಾಗೇ ಇತ್ತು, ಹುಳಿ ಇರಲಿಲ್ಲ ಮೊಸರು. ಹಂಗಾಗಿ ನಾನಿಲ್ಲಿ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇನ್ನು ಇದಕ್ಕೆ ಕೆಲವರು ಈರುಳ್ಳಿನೂ ಹಾಕ್ತಾರೆ. ನಿಮಗೇನೂ ಸಮಸ್ಯೆ ಇಲ್ಲ ಅಂದರೆ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆದರೆ ನಾನಿಲ್ಲಿ ಬಳಸಲ್ಲ, ನಾನು ಹೊರಗಡೆ ಬೇರೆ ಹೋಗ್ತಾ ಇದ್ದೀನಿ, ಹಂಗಾಗಿ ನಾನು ಇದಕ್ಕೆ ಬಳಸಲ್ಲ. ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇಂಥ ಫುಡ್ಗಳನ್ನು ನಾನು ಟೇಸ್ಟ್ಗೋಸ್ಕರ ತಿನ್ನಲ್ಲ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು. ನಾನು ಮುಂಚೆ ನಿಮ್ಮ ಫೋಟೋನ ಶೇರ್ ಮಾಡಿದ್ದೀನಿ, ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ಇದಕ್ಕೆ ಒಂದು ಸಿಂಪಲ್ ಆದಂಥ ಒಗ್ಗರಣೆ ಮಾಡ್ಕೊತೀನಿ. ಮನೆಯಲ್ಲೇ ಮಾಡ್ಕೊಂಡಂಥ 1 ಚಮಚ ಆಗೋಷ್ಟು ತುಪ್ಪನ ಬಳಸ್ತೀನಿ. ಇದಕ್ಕೆ ನಾನಿವತ್ತು ಒಗ್ಗರಣೆ ಅಂತ ಮಾಡೋದು ಬರೀ ಸಾಸಿವೆ, ಕರಿಬೇವಿನ ಸೊಪ್ಪು ಅಷ್ಟೇ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜಾಸ್ತಿ ಏನೂ ಬೇಕಾಗಲ್ಲ ಇದಕ್ಕೆ. ಇನ್ನು ಕೆಲವರು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ತಾರೆ, ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಸ್ಕಿಪ್ ಮಾಡಿದ್ದೀನಿ. ಇಷ್ಟೇ ಇವತ್ತು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಹದವಾಗಿರುತ್ತೆ. ಹೊಟ್ಟೆ ಬೇಗ ಹಶ್ವಾಗಲ್ಲ, ಹೊಟ್ಟೆ ತಣ್ಣಗಿರುತ್ತೆ. ನೀವು ಹೊರಗಡೆ ಹೋದರೂ ನಿಮಗೆ ಆ ಥರ ಹೆವಿ ಫುಡ್ ಅಂತ ಅನಿಸೋದಿಲ್ಲ, ಹೊಟ್ಟೆ ತಣ್ಣಗಿರುತ್ತೆ. ತುಂಬ ಕಂಫರ್ಟ್ ಫುಡ್ ಇದು. ದಯವಿಟ್ಟು ಆರೋಗ್ಯವಂತರು ಉಪ್ಪಿನಕಾಯಿ ನೆಂಚ್ಕೊಂಡು ತಿನ್ನಿ, ಆರೋಗ್ಯ ಚೆನ್ನಾಗಿಲ್ಲ ಅನ್ನೋಂಥವ್ರು ದಯವಿಟ್ಟು ಇಷ್ಟನ್ನೇ ಮಾಡ್ಕೊಂಡು ತಿನ್ನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಾಗಿ ಬಳಸ್ತೀನಿ, ಅದು ಇತ್ತೀಚೆಗೆ ಡಾಕ್ಟ್ರು ಕೂಡ ಹೇಳಿದರು ನನಗೆ. ಹಂಗಾಗಿ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದನ್ನು ನಾನು ತಿಂದು ಸ್ವಲ್ಪ ನನ್ನ ಸ್ನೇಹಿತೆಗೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಗೆ. ನೋಡಿ, ಮಿಕ್ಸ್ ಅಷ್ಟೇ, ಇನ್ನೇನು ಬೇಡ ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ಒಂದು ಹೆಲ್ತಿ ಫುಡ್ ಇದು. ರಾತ್ರಿ ಮನೆಗೆ ಬರೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ನೋಡಿ, ಇಲ್ಲಿ ನನಗೆ ಅಲ್ಸರೇಟಿವ್ ಕೊಲೈಟಿಸ್ ಬಂದಾಗ ನಾನು 37 kg ಇದ್ದೆ. ಅದಾದಮೇಲೆ ಒಂದು 2 ವರ್ಷ ಆದಮೇಲೆ ನೋಡಿ 45 kg ಇರೋವಂಥ ಫೋಟೋ ಇದು ನಂದು. ಹಿಂಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಹುಷಾರಾದಮೇಲೆ ಸ್ವಲ್ಪ ನೋಡಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಆವಾಗಿನ ವಿಡಿಯೋ ಯಾವುದೂ ನನ್ನ ಹತ್ರ ಇಲ್ಲ. ಅದಾದಮೇಲೆ ಮಲ್ಲೇಶ್ವರಮಲ್ಲಿ ನಾನು ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಇವು ಯಾಕೋ ಡ್ರೆಸ್ ಇಷ್ಟ ಆದವು, ಹಂಗಾಗಿ ತೊಗೊಂಬಂದೆ. ಸ್ಟ್ರೀಟ್ ಶಾಪಿಂಗ್ ಇದು ಯಾಕೋ ಡ್ರೆಸ್ ಕಲರು ಇಷ್ಟ ಆಯಿತು ನನಗೆ, ಡಿಸೈನು ತುಂಬ ಇಷ್ಟ ಆಯಿತು. ಈ ಥರ ಡ್ರೆಸ್ ನನಗಿಷ್ಟ, ಕಾಲರ್ ಇರಬೇಕು, ಈ ಥರ ತುಂಬ ಇಷ್ಟ ಆಗುತ್ತೆ. ದುಪ್ಪಟ್ಟ ಕೂಡ ಚೆನ್ನಾಗಿ ಬಂದಿತ್ತು. 2 ಡ್ರೆಸ್ ತೊಗೊಬಂದೆ. ಆದರೆ ಪ್ಯಾಂಟಿಗೆ ಈ ಥರ ಡಿಸೈನ್ ಇರಬಾರ್ದಾಗಿತ್ತು. ಆದರೆ ನಮ್ಮಮ್ಮ ಬೈತಾರೆ ನನಗೆ ಆ ಥರ ಡಿಸೈನ್ ತಂದರೆ. ಏನು ಮಾಡೋಣ, ಅದು ಕಲರ್ ಇಷ್ಟ ಆಯಿತು ಅಂತ ತೊಗೊಬಂದ್ಬಿಟ್ಟೆ. ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಹಂಗಾಗಿ ಇದನ್ನು ತೊಗೊಬಂದೆ. ಇದು ತುಂಬ ಇಷ್ಟ ಆಯಿತು ನನಗೆ.
ಬಟ್ಟೆ ಕೂಡ ತುಂಬಾ ಚೆನ್ನಾಗಿತ್ತು. ಈ ಸಲ ಯುಗಾದಿ ಹಬ್ಬಕ್ಕೆ ಅಂತ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿ 2 ಡ್ರೆಸ್ಸು ವಾಪಸ್ ಕೊಟ್ಟಿದ್ದಾಯಿತು. ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ. ಅದಾದಮೇಲೆ ಇದೇ ನಾನಿವಾಗ ಮಾಡ್ತಾ ಇರೋವಂಥ ಶಾಪಿಂಗು. ಯಾಕೆಂದರೆ ನನಗೆ ಹುಷಾರಿರಲಿಲ್ಲ, ಇಷ್ಟು ದಿನ ಎಲ್ಲೂ ಹೊರಗಡೆ ಹೋಗಿಲ್ಲ ನಾನು. ಅದಾದಮೇಲೆ ಇದು ಚೆನ್ನಾಗಿ ಅನ್ನಿಸ್ತು ನನಗೆ. ಈ ದುಪ್ಪಟ್ಟ ಕೂಡ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಬಂದಿತ್ತು. ಪ್ಯಾಂಟಲ್ಲಿ ಮೇಯ್ನು ಡಿಸೈನ್ ಇರಲಿಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಈ ಪ್ಯಾಂಟಲ್ಲಿ ಡಿಸೈನ್ ಇತ್ತು, ಅದು ಪರವಾಗಿಲ್ಲ, ನೋಡೋಣ ಒಂದು ಸ್ವಲ್ಪ ದಿನ ಹಾಕ್ಕೊಳ್ಳೋಣ ಅಂತ ತಂದೆ. ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಮತ್ತು ಶಾಪಿಂಗ್ ಎಲ್ಲ ಈ ಥರ ಇತ್ತು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.